ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ಯುದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ದುರ್ಯೋಧನ ಹೇಳ್ತಿದ್ದಾನೆ, ಭೀಷ್ಮ ಪಿತಾಮಹರಿಂದ ರಕ್ಷಿಸಲ್ಪಟ್ಟ ನಮ್ಮ ಸೈನ್ಯ ಅಪರಿಮಿತ ಮತ್ತು ಅಜೇಯ. ನಮ್ಮ ಶಕ್ತಿ ಅಳತೆಯನ್ನು ಮೀರಿದ್ದು. ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟ ಪಾಂಡವರ ಸೈನ್ಯದ ಶಕ್ತಿ ಸೀಮಿತ, ಅರ್ಥಾತ್ ಗೆಲ್ಲಲು ಸುಗಮವಾಗಿದೆ. ಇಲ್ಲಿ ದುರ್ಯೋಧನನ ಅತಿಯಾದ ಆತ್ಮವಿಶ್ವಾಸ ಎದ್ದು ಕಾಣುತ್ತದೆ. ಇಚ್ಛಾಮರಣಿಯಾದ ಭೀಷ್ಮರು ತನ್ನ ಕಡೆ ಇರುವಾಗ ತನಗೆ ಸೋಲೇ ಇಲ್ಲ ಎಂಬುದು ಅವನ ಭ್ರಮೆ. ಭೀಷ್ಮರ ಅನುಭವದ ಮುಂದೆ ಭೀಮ ಕೇವಲ ಒಬ್ಬ ಸಾಮಾನ್ಯ ಯೋಧ ಎಂಬಂತೆ ಅವನನ್ನು ಹೀಯಾಳಿಸುತ್ತಾನೆ. ದುರ್ಯೋಧನನ ಬಳಿ ಸಂಖ್ಯೆಗಳಿದ್ದವು, ದೊಡ್ಡ ಯೋಧರ ಪಟ್ಟಿಯೇ ಇತ್ತು. ಆದರೆ ಪಾಂಡವರ ಬಳಿ ಇದ್ದದ್ದು ಸಂಕಲ್ಪ ಮತ್ತು ಕೃಷ್ಣನ ಮಾರ್ಗದರ್ಶನ. ನಿಜವಾದ ವೀರನು ತನ್ನ ಶಕ್ತಿಯನ್ನು ಇತರರನ್ನು ತುಳಿಯಲು ಬಳಸದೆ ತನ್ನ ಆಂತರಿಕ ಬೆಳವಣಿಗೆಗೆ ಮತ್ತು ಅಧರ್ಮದ ವಿರುದ್ಧದ ರಕ್ಷಣೆಗೆ ಬಳಸುತ್ತಾನೆ. ದುರ್ಯೋಧನ ತನ್ನ ಬಳಿ ಭೀಷ್ಮರಿಂದ ರಕ್ಷಿಸಲ್ಪಟ್ಟ ಸೈನ್ಯ ಇದೆ ಅಂತ ಬೀಗುತ್ತಿದ್ದ. ಆದರೆ ಪಾಂಡವರು ತಮ್ಮ ಸೈನ್ಯದ ಗುಣಮಟ್ಟ ಮತ್ತು ಧರ್ಮದ ಮೇಲೆ ನಂಬಿಕೆ ಇಟ್ಟಿದ್ದರು. ನಮ್ಮ ಜೀವನದಲ್ಲೂ ಅಷ್ಟೇ. ಹಣ, ಅಧಿಕಾರ ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳ ಬೆಂಬಲವಿದೆ ಎಂದು ಅಹಂಕಾರ ಪಡುವುದನ್ನು ಕಂಡಿರುತ್ತೇವೆ. ನನ್ನನ್ನು ಯಾರೂ ಮುಟ್ಟಲು ಸಾಧ್ಯವೇ ಇಲ್ಲ ಎಂಬ ಈ ಅತಿಯಾದ ಆತ್ಮವಿಶ್ವಾಸವೇ ಅವರ ವಿನಾಶದ ಮೊದಲ ಹೆಜ್ಜೆ. ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುವಂತೆ ಅಹಂಕಾರ ಆವರಿಸಿದಾಗ ಎದುರಾಳಿಯ ಶಕ್ತಿಯನ್ನು ಕಡೆಗಣಿಸಿ ನಮ್ಮ ಸಂಪನ್ಮೂಲಗಳ ಮೇಲೆಯೇ ಅತಿಯಾಗಿ ನಂಬುತ್ತಾ ಯಶಸ್ವಿಯಾಗುತ್ತೇವೆ ಎಂದು ಭ್ರಮಿಸಬಾರದು. ಜೀವನದಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ಆದರೆ ಅದು ಓವರ್ ಕಾನ್ಫಿಡೆನ್ಸ್ ಆಗಬಾರದು. ಮೊಲ ಮತ್ತು ಆಮೆಯ ಕಥೆಯಂತೆ ವೇಗದ ಬಗ್ಗೆ ಇದ್ದ ಅತಿಯಾದ ಹೆಮ್ಮೆಯೇ ಮೊಲದ ಸೋಲಿಗೆ ಕಾರಣವಾಯಿತು. ನಿರಂತರ ಪ್ರಯತ್ನ ಮತ್ತು ವಿನಯವಿದ್ದ ಆಮೆಯೇ ಅಂತಿಮವಾಗಿ ಗೆದ್ದಿತು. ಬಲ ಎನ್ನುವುದು ಕೇವಲ ತೋಳಿನಲ್ಲಿದ್ದರೆ ಸಾಲದು, ಅದು ನಮ್ಮ ಚಾರಿತ್ರ್ಯದಲ್ಲಿರಬೇಕು. ಅಹಂಕಾರ ನಮ್ಮ ಕಣ್ಣುಗಳನ್ನು ಕುರುಡು ಮಾಡುತ್ತದೆ. ವಿನಯ ನಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಬಾಹ್ಯ ಸೌಲಭ್ಯಗಳು ಎಷ್ಟೇ ಇದ್ದರೂ ಧರ್ಮ ಮತ್ತು ಸತ್ಯದ ಹಾದಿ ಇಲ್ಲದಿದ್ದರೆ ಆ ಸೌಲಭ್ಯಗಳೆಲ್ಲವೂ ಮರಳಿನ ಮೇಲೆ ಕಟ್ಟಿದ ಅರಮನೆಯಂತೆ ಕುಸಿದು ಬೀಳುತ್ತವೆ. ನಿಮ್ಮ ಜೀವನದಲ್ಲಿ ನೀವು ಎಂದಾದರೂ ಅತಿಯಾದ ಆತ್ಮವಿಶ್ವಾಸದಿಂದ ಅಥವಾ ಅಹಂಕಾರದಿಂದ ಎಡವಿದ್ದೀರಾ? ಆ ಘಟನೆಯಿಂದ ನೀವು ಕಲಿತ ಪಾಠವೇನು? ನೀವೇ ಯೋಚಿಸಿ ನೋಡಿ. ಹರೇ ಕೃಷ್ಣ.